ತಿಮರೋಡಿ ಮನೆ ಇಂಚಿಂಚು ಜಾಲಾಡ್ತಾ ಇದೆ ಎಸ್ಐಟಿ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಳೆದ 6 ಗಂಟೆಯಿಂದಲೂ ಕೂಡ ಉಜಿರಿಯ ನಿವಾಸದಲ್ಲಿ ಮಹಜರು ನಡೀತಾ ಇದೆ. ತಿಮರೋಡಿ ಮನೆಯ ಬಾಗಿಲು ಕ್ಲೋಸ್ ಮಾಡಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಬುರುಡೆ ಚಿನ್ನಯ್ಯನ ಸಮ್ಮುಖದಲ್ಲೇ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಮಹಜರು ಪ್ರಕ್ರಿಯೆ ರೆಕಾರ್ಡ್ ಮಾಡ್ತಾ ಇದೆ ಎಸ್ಐಟಿ. ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಸಿಕ್ಕ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸೋಕೋ ಟೀಮ್ ಕೂಡ ಇದೆ. ಮನೆ ಬಳಿ ಯಾರೂ ಸಹ ಬಾರದಂತೆ ಪೊಲೀಸರು ಭದ್ರತೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅಶೋಕ್, ಈಗಾಗಲೇ ಮಹೇಶ್ ತಿಮರೋಡಿ ಮನೆಯನ್ನ ಶೋಧಿಸ್ತಾ ಇರೋ ಅಧಿಕಾರಿಗಳಿಗೆ ಏನೆಲ್ಲ ಸಿಕ್ಕಿದೆ? ಏನಾದ್ರೂ ಮಹತ್ವದ ದಾಖಲೆಗಳು ಸಿಕ್ಕಿರೋ ಮಾಹಿತಿ ಸಿಕ್ಕಿದೆಯಾ? ಹೌದು ಮಧು ನಾಗರಾಜ್, ಕಳೆದ 7 ಗಂಟೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸ ಹಾಗೂ ಅವರ ಸಹೋದರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಮುಂದುವರಿಸಿರ್ತಕ್ಕಂಥದ್ದು. ಈಗಾಗಲೇ ಪ್ರಮುಖವಾಗಿ ಸೋಕೋ ಟೀಮ್ ಕೂಡ ಅಲ್ಲಿ ಏನು ಸಾಕ್ಷ್ಯಾಧಾರಗಳು ಸಿಗುತ್ತೆ ಅದನ್ನು ಸಂಗ್ರಹಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಇಂಚಿಂಚಾಗಿ ಆತ ಏನು ಚಿನ್ನಯ್ಯ ತಂಗ್ತಿದ್ದ ರೂಮ್ ಸೇರಿದಂತೆ ಪೂರ್ತಿ ಮನೆಯನ್ನು ಸರ್ಚ್ ಮಾಡ್ತಿದ್ದಾರೆ. ಈಗಾಗಲೇ ಮನೆಯ CCTV ಕ್ಯಾಮರಾದ ಏನು ಹಾರ್ಡ್ ಡ್ರೈವ್ ಇಂದ ಅದನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಅವತ್ತ ಯೂಸ್ ಮಾಡ್ತಿದ್ದ ಬಟ್ಟೆ ಇರ್ಬೋದು, ಆತನ ಬ್ಯಾಗ್ ಇರ್ಬೋದು ಮತ್ತು ಕೆಲವೊಂದಿಷ್ಟು ದಾಖಲೆ ಪತ್ರಗಳನ್ನು ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಕೂಡ ಬೆಳಿಗ್ಗೆ SIT ಅಧಿಕಾರಿಗಳು ಹೋದ ತಕ್ಷಣ ಸಿಕ್ಕಿರ್ತಕ್ಕಂಥದ್ದು. ಸೊ ಅದನ್ನು ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ. ಸೊ ಅದೆಲ್ಲವನ್ನು ಕೂಡ ದಾಖಲೀಕರಣ ಪ್ರಕ್ರಿಯೆಗೆ ಮಾಡುವಂಥದ್ದು ಕೆಲಸ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಸಂಪೂರ್ಣವಾದಂತಹ ಏನು ಮಹಜರ್ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣ ಕೂಡ ಮಾಡಿಕೊಳ್ಳಲಾಗ್ತದೆ. ಯಾಕಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಕೂಡ ಕಂಪ್ಲೀಟ್ ಆದಂತಹ ವರದಿಯನ್ನು ಕೂಡ ಸಬ್ಮಿಟ್ ಮಾಡಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ಕೆಲಸವನ್ನು ಮಾಡಲಾಗ್ತದೆ. ಇನ್ನು ಈಗಾಗಲೇ ಒಂದಿಷ್ಟು ಹೆಸರುಗಳನ್ನು ಕೂಡ ಆತ ಚಿನ್ನಯ್ಯ SIT ತನಿಖೆ ವೇಳೆ ಬಾಯಿ ಬಿಟ್ಟಿದ್ದ. ಹೀಗಾಗಿ ಆ ಹೆಸರಿಗೂ ಮತ್ತು ಇಲ್ಲೇನಾದ್ರೂ ಅದಕ್ಕೆ ಪೂರಕವಾಗಿ ದಾಖಲೆಗಳು ಸಿಗುತ್ತಾ, ಆ ಆರೋಪಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಸಿಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಶೋಧವನ್ನು ಮಾಡ್ತಿದ್ದಾರೆ. ಸಂಜೆವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸ್ವತಃ SITಯ SP ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ಈ ತನಿಖಾ ತಂಡ ಈಗಾಗಲೇ ಶೋಧ ಕಾರ್ಯವನ್ನು ಮುಂದುವರಿಸತಕ್ಕಂಥದ್ದು.